ಹೊಸಕೋಟೆ ರೋಟರಿ ಸೆಂಟ್ರಲ್ನ 20ನೇ ಅಧ್ಯಕ್ಷರಾಗಿ ಖ್ಯಾತ ವಕೀಲರು ಸಮಾಜ ಸೇವಕರು ಆದ ಕೊಳತೂರು ಕೆವಿ ಸುಬ್ರಹ್ಮಣಿ ಅವರು ಆಯ್ಕೆಯಾಗಿದ್ದು ರೋಟರಿ ಸೆಂಟ್ರಲ್ನ ಮುಖಂಡರ ಸಮ್ಮುಖದಲ್ಲಿ ಪದವಿ ಸ್ವೀಕಾರ ಮಾಡಿದ್ದಾರೆ. ಹೌದು, ಹೊಸಕೋಟೆ ನಗರದ ಹೂಮಂಡಿ ಸರ್ಕಲ್ ಬಳಿಯ ಖಾಸಗಿ ಸಭಾಂಗಣದಲ್ಲಿ ರೋಟರಿ ಸೆಂಟ್ರಲ್ನ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಅನಿಲ್ ಗುಪ್ತಾ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನಿಲ್ ಗುಪ್ತಾ ಅವರು ರೋಟರಿ ಸೆಂಟ್ರಲ್ನಲ್ಲಿ ಪ್ರತಿ ವರ್ಷವೂ ಅಧ್ಯಕ್ಷರ ಬದಲಾವಣೆಯಾಗುತ್ತಿದ್ದು ಹೊಸದಾಗಿ ಅಧ್ಯಕ್ಷರಾಗಿ ಬಂದ ಎಲ್ಲರೂ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅದರಂತೆ ಕೆವಿ ಸುಬ್ರಹ್ಮಣಿ ಅವರು ವಿದ್ಯಾವಂತರಾಗಿದ್ದು ಖ್ಯಾತ ವಕೀಲರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ನಮ್ಮ ರೋಟರಿ ಸೆಂಟ್ರಲ್ಗೆ ಉತ್ತಮ ಸೇವೆ ಸಲ್ಲಿಸಲಿದ್ದಾರೆ ಎಂದರು. Rotary 20th installation for Rotary Hoskote Central, and we got the new president installed. This is the yearly practice of Rotary where the leadership changes. The new leader comes and with the new ideas, new plans. The old team had done a great job. They have tried to do many projects together and touched many lives, including school scholarships, school children, encouragement in the field of literacy, health and environment. And the new team is going to continue and take the projects forward and do many more new ideas, new projects with the ultimate objective of touching lives to the community around and to the humanity and do best to the society as a very clear example of service above self. Thank you. ಬಳಿಕ ನೂತನ ಅಧ್ಯಕ್ಷ ಕೆವಿ ಸುಬ್ರಹ್ಮಣಿ ಅವರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಈ ರೋಟರಿ ಸಂಸ್ಥೆಯನ್ನ ಹಿರಿಯರು ಉತ್ತಮ ಸೇವಾ ಮನೋಭಾವದಿಂದ ಮುಂದೆ ನಡೆಸಿಕೊಂಡು ಬಂದಿದ್ದಾರೆ. ಅದರಂತೆ ನಾನು ಸಹ ಉತ್ತಮ ಸೇವೆ ಸಲ್ಲಿಸಲು ನಾನು ಇಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಸದಸ್ಯನಾಗಿ ಬಂದು ಸೇವೆ ಸಲ್ಲಿಸಿದ್ದು ಈಗ ನನಗೆ ಅಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತೇನೆ ಎಂದರು. ರೋಟರಿ ಸೆಂಟ್ರಲ್ ಏನಿದೆ ಇದನ್ನು ಹುಟ್ಟಿ ಬೆಳೆಸಿದಂಥವ್ರು ಭಾಳ ಹಿರಿಯರಿದ್ದಾರೆ ಹೊಸಕೋಟೆಯಲ್ಲಿ. ನಾನು ಒಂದಷ್ಟು ಜನದ್ದು ಕೇಳ್ಪಟ್ಟೆ. ನಮ್ಮ ವಕೀಲರಾದಂಥ ನಮ್ಮ ರಾಮಚಂದ್ರಪ್ಪ ಸರ್ ಇದ್ದಾರೆ, ಇದೇ ಹೊಸಕೋಟೆ ನಿವಾಸಿಗಳಾದಂಥವ್ರು. ಮತ್ತು ಡಾಕ್ಟ್ರು ರಾಮಚಂದ್ರ ರೆಡ್ಡಿ ಅಂತ ಅವರೊಬ್ಬರು, ಮತ್ತು ಸಿದ್ದೇಶಪ್ಪನವರು ಅಂತೇಳಿ ಪೆಸ್ಟಿಸೈಡ್ಸು ಅವರು ಕೂಡ ಹೊಸಕೋಟೆ ಭಾಳ ಹಿರಿಯರು ಅವರೆಲ್ಲ. ಅವರು ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆಸಿದಂಥದ್ದು ಹೊಸಕೋಟೆಯಲ್ಲಿ. ಆ ನಿಟ್ಟಿನಲ್ಲಿ ಏನು ನೆಕ್ಸ್ಟ್ ದಿನಗಳಲ್ಲಿ ಬಂದಂಥವರು ಈ ರೋಟ್ರಿ ಬಗ್ಗೆ ಆಸಕ್ತಿ ತೋರಿದಂಥವ್ರು ಎಲ್ಲರೂ ಕೂಡ ಅವರ ಒಂದು ಎಷ್ಟು ಅವರಲ್ಲಿ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸಂಸ್ಥೆನ ಬೆಳೆಸ್ತಾ ಬಂದಿದ್ದಾರೆ. ರೋಟ್ರಿ ಸಂಸ್ಥೆನ ಅದರಿಂದ ಒಂದು ಸೇವಾ ಮನೋಭಾವ, ಈ ರೋಟ್ರಿ ಸಂಸ್ಥೆ ಅಂದರೆ ಸೇವಾ ಮನೋಭಾವ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಪೂರ್ಣವಾದ ಸಹಕಾರನ ಸದಸ್ಯರುಗಳು ಕೊಟ್ಟಿದ್ದಾರೆ. ಕಾರ್ಯಕಾರಿ ಮಂಡಳಿ ಸಹಕಾರ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ನಾನು ಈ ರೋಟರಿ ಸಂಸ್ಥೆಗೆ 3-4 ವರ್ಷಗಳ ಹಿಂದೆ ನಮ್ಮ LG ಲಕ್ಷ್ಮಣಗೌಡರು ಒಂದು ಇದರಲ್ಲಿ ಬಂದಾಗ ಆ ನಂತರದ ದಿನಗಳಿಂದ ನೋಡ್ತಾ ಬಂದಿದ್ದೀನಿ. ಅವರ ಆದಿಯಾಗಿ ನೋಡ್ತಾ ಬಂದೆ. ಆ ನಂತರದ ದಿನಗಳಲ್ಲಿ ನಮ್ಮ ಇವರು ಟೆಕ್ಸ್ಮೋ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ LG ಲಕ್ಷ್ಮಣಗೌಡರು ಆದ ನಂತರ ಆಮೇಲೆ ವೆಂಕಟೇಶ್ ಅವರು ಆಗಿದ್ದರು. ಆ ನಂತರ ಲಾಸ್ಟು ಇದರಲ್ಲಿ ನಮ್ಮ ಮುನ್ರಾಜ್ ಅವರು ಆಗಿದ್ದರು. ಎಲ್ಲವನ್ನು ನೋಡಿದಾಗ ಇಲ್ಲಿ ಎಫೆಕ್ಟಿವ್ ಆಗಿ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ಅಧ್ಯಕ್ಷರುಗಳು ತೊಡಗಿಸ್ಕೊಂಡಿರೋದನ್ನು ಕಂಡೆ. ಹಾಗಾಗಿ ನನಗೆ ಅವರು ಹಿಂದೆನೇ ನಾನು ಕೇಳ್ಪಟ್ರು, ಹೋದ ಸರಿನೇ ನನ್ನನ್ನು ಕೇಳಿದರು. ನಾನು ಇಲ್ಲ ಹಿರಿಯರಾಗ್ರಿ ಆನಂತರ ನಾನು ತಗೊಳ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ಈ ಸಾರಿ ಜವಾಬ್ದಾರಿ ತಗೊಂಡಿದ್ದೀನಿ. ಈ ಜವಾಬ್ದಾರಿ ತಗೊಳ್ಳೋದು ಅಂತಂದರೆ ಇದು ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡೋಂಥದ್ದಲ್ಲ. ಇದು ದಯವಿಟ್ಟು ತಾವು ಇದನ್ನು ರೋಟರಿ ಅಧ್ಯಕ್ಷ ಅಂತದ್ದು ಜವಾಬ್ದಾರಿ ತಗೊಳ್ಳೋಂಥ ಕೆಲಸ. ಏನು ಜವಾಬ್ದಾರಿ ಅಂತಂದರೆ ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ, ಸೇವಾ ಮನೋಭಾವ ಇರಬೇಕಾಗತ್ತೆ. ಹಾಗಾಗಿ ನಮಗೆ ನಮ್ಮ ಸದಸ್ಯರು ಸಾಕಷ್ಟು ನಮಗೆ ಬೆಂಬಲ ಇದೆ. ತಾವಿವತ್ತು ಗಮನಿಸಿದ್ರಿ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಎಷ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು. ನಮ್ಮ ಸದಸ್ಯರ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಆಸೆ ಇದೆ. ಒಂದು ಆರೋಗ್ಯ ಒಂದು ತಪಾಸಣೆಗಳ ವಿಷಯ ಆಗಿರ್ಬೋದು, ಗಿಡ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು, ನಂತರ ಶಾಲಾ ಒಂದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಮಾಡೋಂಥದ್ದಾಗಿರ್ಬೋದು. ಈ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ನಮ್ಮ ಜೊತೆಗೆ ನಮ್ಮ ಹೊಸಕೋಟೆ ಟೌನಲ್ಲಿ ತಾವು ಗಮನಿಸಿರ್ಬೋದು, ತಾವು ಒಂದು ಕೆಂಪಣ್ಣ ನರ್ಸಿಂಗ್ ಹೋಮ್ ಅಂತ ಮೇನ್ ರೋಡಲ್ಲಿದೆ. ಅದರಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಲಕ್ಷ್ಮಣಗೌಡರು ಅಧ್ಯಕ್ಷರಾಗಿದ್ದಾಗ ರೋಟರಿ ಸಂಸ್ಥೆಯಿಂದ ಡಯಾಲಿಸಿಸ್ ಮಿಷನ್ಸನ್ನೇ ನಾವು ಹಾಕ್ಸ್ಕೊಟ್ಟಿದ್ದೀವಿ. ಅಲ್ಲಿ ಭಾಳಷ್ಟು ಸುಮಾರು ಒಂದು 30-35 ಲಕ್ಷ ಖರ್ಚಲ್ಲಿ ಡಯಾಲಿಸಿಸ್ ಮಿಷನ್ಸ್ ಹಾಕಿದೆ. ಅದರಿಂದ ಏನು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಂದರೆ, ಅವರು ಪ್ರೈವೇಟಲ್ಲಿ ಹೋದಾಗ ಡಯಾಲಿಸಿಸ್ಗೆ ಸಾಕಷ್ಟು ಹಣ ವ್ಯಯ ಆಗ್ತಾಯಿತ್ತು.
ಈ ನಮ್ಮದೇ ಮಿಷಿನ್ಗಳು ಕೊಟ್ಟಿರೋದ್ರಿಂದ ರೋಟ್ರಿ ಸೆಂಟ್ರಲ್ಲಿಂದ ಮಿಷಿನ್ಸ್ ಕೊಟ್ಟಿರೋದ್ರಿಂದ ಹಾಸ್ಪಿಟ್ಲಲ್ಲಿ ಭಾಳ ಕಡಿಮೆ ಕಾಸ್ಟಲ್ಲಿ ಇವತ್ತು ಡಯಾಲಿಸಿಸನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೋಗಿಗಳು, ಪೇಷಂಟ್ಗಳು, ಡಯಾಲಿಸಿಸ್ ಅವಶ್ಯಕತೆ ಇರೋಂಥವ್ರು. ಆ ಥರ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋದು ಆಸೆ ನಮ್ಮಲ್ಲಿ ರೋಟ್ರಿ ಸಂಸ್ಥೆಯಲ್ಲಿ ಇದೆ. ಹಾಗಾಗಿ ಎಲ್ಲರ ಸಹಕಾರ ಇದೆ ನಮಗೆ. ಹಾಗಾಗಿ ತಾವು ಕೂಡ ತಮ್ಮ ರೋಟ್ರಿ ಸಂಸ್ಥೆಯ ಯಾವುದೇ ಕಾರ್ಯಗಳ ಒಂದು ವಿಷಯದಲ್ಲಿ ತಾವು ಮಾಧ್ಯಮದವರು ಪ್ರಮುಖ ಪಾತ್ರವನ್ನು ವಹಿಸೋಂಥದ್ದು, ತಾವು ಕೂಡ ನಮಗೆ ಸಹಕಾರಿಗಳಾಗಿರ್ರಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ಲ ರೋಟೋರಿಯನ್ಸ್ಗೆ, ನಮ್ಮ ಸದಸ್ಯರ ಆದಿಯಾಗಿ ನಮ್ಮ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅಣ್ಣನವರು ಯಾಕೆ ಕಾರ್ಯಕ್ರಮಗಳನ್ನು ವರದಿ ಮಂಡನೆ ಮಾಡಿದ್ರು ಆ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಲೇಡೀಸ್ ಎಲ್ಲ ಬನ್ನಿ. ದಯವಿಟ್ಟು ಸುಬ್ರಹ್ಮಣ್ಯ ಅವರು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಒಳ್ಳೆ ಒಬ್ಬಟ್ಟೂಟ. ದಯವಿಟ್ಟು ಪ್ರತಿಯೊಬ್ಬರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗ್ಬೇಕಾಗಿ ವಿನಂತಿ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.